ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪುಟೆ, ಇದೇನು ಕಲರ್ ಪೇಪರ್ ಎಲ್ಲ ಇಟ್ಕೊಂಡು ಏನೋ ಕಟ್ ಮಾಡ್ತಾ ಇದೀಯಾ? ಅದೇ ಪಾಪ ಪ್ರಾಜೆಕ್ಟ್. ಓಕೆ, ಮಾಡು. ನಾನಾದ್ರೂ ಹೆಲ್ಪ್ ಮಾಡ್ಲಾ? ಇಲ್ಲ ಪಾಪ, ನಾನೇ ಮಾಡ್ಕೊಂತೀನಿ. ಸರಿ, ನಾನು ಹೋಗಿ ಹಾಲು ತಂದ್ಬಿಡ್ತೀನಿ, ಮಾಡ್ತಾ ಇರು. ಹಾಂ, ಒಂದೇ ಕ್ಲಾಸಲ್ಲಿ ಇದ್ದೀರಾ ಅಂದಮೇಲೆ ಫ್ರೆಂಡ್ಸ್ ಥರ ಇರಬೇಕು. ಈ ಥರ ಕಿತ್ತಾಡ್ಕೊಳ್ಳೋದಾ? ಅಪ್ಪ ಅಮ್ಮನ ಕರ್ಸೋ ಥರ? ಅವನೊಬ್ಬನೇ ಬ್ಲೇಮ್ ಮಾಡಿಬಿಡಿ. ಅದರಲ್ಲಿ ಇವ್ರದ್ದು ತಪ್ಪಿದೆ. ನೀನು ಅವ್ನು ಟೀಸ್ ಮಾಡಲಿಲ್ವಾ? ಅವ್ನು ತಳ್ಳಿಲ್ವಾ? ನೋಡ್ಬಿಟ್ಟ, ಅವನು ನಿನ್ನ ಥರ ಪುಟ್ಟ ಹುಡುಗ ಅಲ್ವಾ? ಏನೋ ಗೊತ್ತಿಲ್ಲ ಆ ಥರ ಎಲ್ಲ ಮಾಡಿರ್ಬೋದು. ನೀನು ಒಂದು ಕೆಲಸ ಮಾಡು, ಅವನ ಹತ್ರ ಫ್ರೆಂಡ್ಶಿಪ್ ಬೆಳೆಸ್ಕೊ. ಅವ್ನು ಹೇಗೆ ಏನು ಅಂತ ನಿನಗೆ ಗೊತ್ತಾಗುತ್ತೆ. ಯಾರು ಗೊತ್ತು, ಅವ್ನು ಸರಿ ಹೋದ್ರೂ ಹೋಗ್ಬೋದು. ಏನಿದು? ಏನು ಮಾಡೇ ಇಲ್ಲ? ಕನ್ಫ್ಯೂಸ್ ಆಗ್ತಾ ಇದೆಯಾ? ಇರೋ, ನಾನು ಹೆಲ್ಪ್ ಮಾಡ್ತೀನಿ. ಅಷ್ಟೊಂದು ಕಷ್ಟ ಆಗ್ತಾ ಇದೆಯಾ? ಏನು ಪ್ರಾಜೆಕ್ಟು? ಹಲೋ, ಏನು ನೋಡ್ತಾ ಇದೆಯಾ ಅಲ್ಲಿ? ಏನು ಮಾಡಬೇಕು? ಗ್ರೀಟಿಂಗ್ ಕಾರ್ಡ್ ಪಪ್ಪ. ಅಷ್ಟೇ ತಾನೆ, ಇಟ್ಸ್ ವೆರಿ ಈಸಿ ಪುಟಿ. ಅದೆಲ್ಲ ಲಾಸ್ಟಲ್ಲಿ ಹಾಕೋದು. ನೋಡು, ಏನು ಗೊತ್ತಾ, ಫಸ್ಟು ಒಂದೇ ಕ್ಲಾಸಲ್ಲಿ ಇದ್ದೀರಾ ಅಂದಮೇಲೆ ಫ್ರೆಂಡ್ಸ್ ಥರ ಇರಬೇಕು. ಅದರಲ್ಲಿ ಇವ್ರದ್ದು ತಪ್ಪಿದೆ. ಅವನು ನಿನ್ನ ಥರ ಪುಟ್ಟ ಹುಡುಗ ಅಲ್ವಾ? ಯಾರು ಗೊತ್ತು, ಅವ್ನು ಸರಿ ಹೋದ್ರೂ ಹೋಗ್ಬೋದು. ಇನ್ನೊಮ್ಮೆ ಯಾವತ್ತು ಈ ತರದ ಪ್ರಯತ್ನಗಳು ಮಾಡಬೇಡಿ. ಎಷ್ಟೋ ವರ್ಷಗಳ ನಂತರ ನಾನು ಗೌತಮ್ ಅವ್ರು ನೋಡಿದೆ. ಆಮೇಲೆ ಅವರಿಂದ ದೂರ ಆದೆ. ಆದರೆ ವಿಧಿ ಮತ್ತೆ ನನ್ನನ್ನು ಅವ್ರ ಎದುರುಗಡೆ ತಂದು ನಿಲ್ಲಿಸ್ತು. ದಿನನಿತ್ಯ ನಾನು ಅವ್ರನ್ನ ನೋಡೋದು, ಅವ್ರು ನನ್ನ ಕಣ್ಮುಂದೆ ಸುಳಿಯೋದು, ಅದೆಲ್ಲ ನನಗೆ ಖುಷಿ ಕೊಡ್ತೆ. ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಇದೆ. ಅವ್ರು ನನ್ನ ಕಣ್ಮುಂದೆನೇ ಇದ್ದಾರಲ್ಲ, ನಿತ್ಯ ನಾನು ಅವ್ರನ್ನ ನೋಡ್ತೀನಲ್ಲ ಅಂತ. ಆದರೆ ನನಗೆ ಕುರುಕು ಕಾಡ್ತಿರೋದು ಏನಂದರೆ, ಅವ್ರು ಇವತ್ತು ಈ ರೀತಿ ಇರೋದು. ನನಗಿದನ್ನು ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಮನ್ಸಿಗೆ ಕಷ್ಟ ಆಗ್ತಿದೆ. ಅರಮನೆ ಅಂತ ಮನೇಲಿ ಇರಬೇಕಾದವರು ಇಲ್ಲಿ ಯಾಕಿದ್ದಾರೆ? ಅಂಥ ಅನಿವಾರ್ಯತೆ ಅವ್ರಿಗೇನಿತ್ತು? ಯಾಕೆ ಈ ವಟಾರದಲ್ಲಿ ಸಾಮಾನ್ಯರ ಥರ ಬದುಕ್ತಿದ್ದಾರೆ? ಪ್ರಶ್ನೆ 108 ಆದರೆ ಯಾವುದಕ್ಕೂ ಉತ್ತರ ಮಾತ್ರ ಸಿಗ್ತಿಲ್ಲ. ಹೋಗಿ ಅವರನ್ನು ಮಾತಾಡಿಸ್ಬೇಕು ಅಂತ ಅನ್ಸುತ್ತೆ. ನನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಕೇಳಬೇಕು ಅಂತ ಅನ್ಸುತ್ತೆ. ಆದರೆ ಮತ್ತೆ ಅವರು
ಇಷ್ಟು ವರ್ಷ ನನ್ನನ್ನು ಯಾಕೆ ಬಿಟ್ಟು ಬಂದ್ರಿ ಅಂತ ಕೇಳಿದ್ರೆ ನಾನೇನಂತ ಉತ್ತರ ಕೊಡ್ತೆ? ಅವ್ರ ಪ್ರಶ್ನೆ ನನ್ನನ್ನು ಕಟ್ಟಾಕುತ್ತೆ. ಮನೆ ಬಿಟ್ಟು ಬರುವಾಗ ಅತ್ತೆ ಆಡಿದ ಮಾತು ಅದಿವತ್ತಿಗೂ ನನ್ನ ಕಿವಿಯಲ್ಲಿ ಹಾಗೇ ಇದೆ. ಮರೆಯೋಕ್ಕಂತೂ ಸಾಧ್ಯನೇ ಇಲ್ಲ. ಅದೊಂದು ಕಾರಣಕ್ಕೆ ನಾನು ಅವರಿಂದ ದೂರ ಇರೋದು. ನಾನು ಅನ್ಕೊಂಡೆ ನಾನಿಲ್ಲ ಅಂದರೆ ಅವ್ರು ಕ್ರಮೇಣ ನನ್ನನ್ನು ಮರೀತಾರೆ, ಹೊಸದಾಗಿ ತಮ್ಮ ಜೀವನನ ಶುರು ಮಾಡ್ತಾರೆ, ಚೆನ್ನಾಗಿರ್ತಾರೆ, ಖುಷಿಯಾಗಿರ್ತಾರೆ ಅಂತ. ನಾನು ದೂರ ಇದ್ರೂ ಪರವಾಗಿಲ್ಲ, ಅವ್ರು ಖುಷಿಯಾಗಿರ್ಬೇಕು ಅಂತಾನೆ ನಾನು ಆಸೆ ಪಟ್ಟಿದ್ದೆ. ಆದರೆ ಅವರನ್ನು ಎಲ್ಲಿ ನೋಡಿದ ಮೇಲೆ ನನಗೆ ಅರ್ಥ ಆಗ್ತಾ ಇದೆ ನಾನಿಲ್ಲದೆ ಅವರು ಖುಷಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಈಗ ನಾನು ಏನು ಮಾಡಲಿ ಅಂತಾನೆ ಗೊತ್ತಾಗ್ತಿಲ್ಲ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಅರ್ಥ ಆಗ್ತಿಲ್ಲ. ತುಂಬಾನೇ ಗೊಂದಲದಲ್ಲಿದ್ದೀನಿ. ನನ್ನ ಮುಂದಿನ ನಡೆ ಏನು, ವಿಧಿ ಎಲ್ಲಿಗೆ ಕರ್ಕೊಂಡೋಗಿ ನಿಲ್ಲಿಸುತ್ತೆ, ಇದೆಲ್ಲ ಹೇಗೆ ಕೊನೆ ಆಗುತ್ತೆ, ಯಾವುದು ಗೊತ್ತಾಗ್ತಿಲ್ಲ. ಜೀವನ ಅನ್ನೋದು ಯಾಕೆ ಹೀಗಿದೆ ಅದು ಗೊತ್ತಾಗ್ತಿಲ್ಲ. ನಿಮಗೆ ಹೂ ಕೊಡೋ ಧೈರ್ಯ ಯಾರಿಗಿದೆ ಭೂಮಿಕಾ? ನಾನು ನಿಮ್ಮ ಗೌತಮ್, ನಿಮ್ಮ ಬೆಣ್ಣೆ ಮುದ್ದೆ. ಐ ಮಿಂಚು. ಹಾಯ್ ಯಾಕೊಂಥರ ಇದೆಯಾ? ಏನಾಯ್ತು? ಏನಿಲ್ಲ ಮ್ಯಾಮ್. ಪಾಪ ಹುಷಾರಾಗಿದ್ದಾರಾ? ಹುಷಾರಾಗೇ ಇದ್ದಾರೆ, ಏನ್ ತೊಂದರೆ ಇಲ್ಲ. ಯಾಕತ್ತ? ಯಾಕೆ ಹಾಗೆ ಮಾತಾಡ್ತಿದ್ಯಾ? ಏನಿಲ್ಲ.